ಹಾಯ್ ಫ್ರೆಂಡ್ಸ್, ನೋಡ್ರಿ ಇಲ್ಲೇ ನಮ್ಮ ಮನೆ ಒಳಗಿನ ಅಲೋವೆರಾದೊಳಗೆ ಹೂವು ಬಂದೈತಿ. ಹೂವು ಬಂದರೆ ಒಳ್ಳೆಯದು ಅಂತ ಒಂದು ವಿಡಿಯೋದಾಗ ಅಂದದ್ದು ನೋಡಿ ನಾನು. ನೋಡ್ರಿ ಇಲ್ಲಿಂದ ಬಂದದ, ಇದು ಇಲ್ಲಿ ಕೆಳಗಿನಿಂದ ಬಂದದ್ದು ನೋಡ್ರಿ. ಇದು ಏನು ಒಳ್ಳೆಯದು ಏನು ನನಗೇನು ಗೊತ್ತಿಲ್ಲ, ಕಮೆಂಟ್ ಒಳಗೆ ಹೇಳ್ರಿ ನೀವು. ನೋಡ್ರಿ ಎಷ್ಟು ಚಂದ ಬಂದೈತೆ ನೋಡ್ರಿ. ಹಿಂಗೆ ಹೂವು ಬರ್ತದಂತ ನನಗೆ ಗೊತ್ತಿದ್ದಿದ್ದಿಲ್ಲ. ಈ ರೀತಿ ಹೂವು ಬಂದೈತೆ. ಇದು ಅಲೋವೆರಾ ಗಿಡ ಕಾಣಿಸ್ತೈತೆ ಅಂದ್ಕೊಂಡಿದ್ದೀನಿ ನೋಡ್ರಿ. ಇಲ್ಲ ಕೆಳಗಿನಿಂದ ಬಂದದ್ದು ನೋಡ್ರಿ, ಇಲ್ಲಿಂದ ಬಂದದ, ಹಿಂಗೆ ಇಲ್ಲಿ ತನಕ ಬಂದಿದ್ರಿ. ಎಷ್ಟು ಚಂದ ಬಂದೈತೆ ನೋಡ್ರಿ ಅದು. ನಮಸ್ಕಾರ ಸ್ನೇಹಿತರೆ, ನೋಡ್ರಿ ಇವತ್ತಿಂದ ನಮ್ಮ ಮನೆ ಮುಂದಿನ ರಂಗೋಲಿ ಇದು ಹೆಂಗಾಗ್ಯದ ಹೇಳ್ರಿ ಕಮೆಂಟ್ ಒಳಗೆ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಇದು ದಾಸವಾಳ ಹೂವು ಆಗ್ಯಾವ್ರಿ ಇಷ್ಟಕೊಂಡ ನಮ್ಮ ಮನೆ ಒಳಗೆ. ಅದರಲ್ಲೇ ಒಂದು ಪಾನೀಯ ಮಾಡೋದನ್ನು ಹೇಳ್ತೀನಂತ ನಾನು. ಇದು ಪಾನೀಯರ ಅನ್ಬೋದು, ಟೀ ಆದರೂ ಅನ್ಬೋದು. ಹೆಂಗೆ ಮಾಡೋದಂತ ಹೇಳ್ತೀನಿ. ದಾಸವಾಳ ಇರ್ತಾವಲ್ರಿ, ಕುದಿಯೋ ನೀರಿಗೆ ಹಾಕಿಬಿಟ್ಟು ಸಕ್ಕರೆ ಹಾಕಿ ನಿಂಬೆ ಹಣ್ಣು ಹಿಂಡ್ಬಿಟ್ರೆ ಮುಗೀತ್ರಿ, ಮಸ್ತ್ ಪಾನೀಯ ಆಗ್ತದ್ರಿ. ಅದು ತಂಪಂದು ಕುಡಿಬೋದು, ಬಿಸಿ ಎಂದು ಕುಡಿಬೋದು. ನೋಡ್ರಿ ಇಲ್ಲೇ ನೀರು ಕುದೀತಾ ಇದೆ. ಇದಕ್ಕೆ ನೀವು ಹೂವು ಹಾಕೊಂಡು ಬಿಡ್ತೀನಿ ನಾನು. ಆಫ್ ಮಾಡ್ಕೊಂಡ್ಬಿಡ್ತೀನಿ ಗ್ಯಾಸ್ನ. ಅದಕ್ಕೆ ಒಂದು ಚಮಚೆ ಸಕ್ಕರೆ ಹಾಕೊಂಡ್ಬಿಡೋದು. ಆಮೇಲೆ ಸ್ವಲ್ಪ ಆರಿಂದ ನಿಂಬೆಹಣ್ಣು ಹಿಂಡ್ಕೊಂಡು ಕುದಿಯೋ ನೀರಲ್ಲಿ ಸ್ವಲ್ಪ ಹೀಗೆ ಕದಲ್ಬಿಟ್ರೆ, ಕುದಿಸೋ ಅವಶ್ಯಕತೆನೇ ಇಲ್ಲ. ಕುದಿಯೋ ನೀರೊಳಗೆ ಹಿಂಗೆ ಕದಲ್ಬಿಟ್ರೆ ಕಲರ್ ನೋಡ್ರಿ ಹೆಂಗೆ ಆಗ್ತೈತಿ. ಇದು ಕಲರ್ ಬಿಡ್ತೈತಿ. ಇದು ನೋಡ್ರಿ, ಈಗ ಮಂತ್ಲಿ ಪೀರಿಯಡ್ ಸರಿಯಾಗಿ ಆಗ್ತಿರಂಗಿಲ್ಲಲ್ಲ, ಅವ್ರಿಗೆ ಭಾಳ ಬೆಸ್ಟ್ ನೋಡ್ರಿ. ಇದು ಜಾಸ್ತಿ ಕಮ್ಮಿ ಆಗ್ತಿರ್ತೈತಲ್ಲ ಅವರಿಗೆ ಇದನ್ನು ಮಾಡ್ಕೊಂಡು ಕುಡಿಬೋದು. ಏನು ದೊಡ್ಡ ಕೆಲಸನ ಅಲ್ರಿ ಇದು. ನೋಡ್ರಿ ಎಷ್ಟು ಚಂದ ಕಲರ್ ಬಂದೈತಿ ಇದು. ಇದನ್ನು ನಾವು ಗ್ಲಾಸಿಗೆ ಹಾಕೊಂಡ್ಬಿಟ್ರೆ ಸಕ್ಕರೆ ಅಂತ ಹಾಕಿದ್ದೀನಿ ಆಗಲೇ. ಒಂದು ಹೂವು ಬಿತ್ತಿದ್ದು, ಒಂದು ಹೂವು ಹೆಸರು ಬಿತ್ತು. ಇದಕ್ಕೆ ನಿಂಬೆಹಣ್ಣು ಹಿಂಡ್ಬಿಡೋದು. ನೋಡ್ರಿ ಕಲರ್ ಹೆಂಗೆ ಚೇಂಜ್ ಆಗ್ತೈತೆ ನೋಡ್ರಿ. ಇದು ನೋಡ್ರಿ ಎಷ್ಟು ಚಂದ ಪಾನಿ ಆಗ್ತೈತೆ ನೋಡ್ರಿ. ಇದು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು. ಇದು ದಾಸವಾಳ ಹೂವಿನ ಒಂದು ಪಾನೀಯ. ಟೀ ಅದು ಅನ್ಕೋಬಹುದು. ತಂಪಾಗಿಂದೂ ಕುಡಿಬಹುದು ಅಥವಾ ಬಿಸಿದು ಕುಡಿಬಹುದು. ಅದು ಹೂವಿನ ಇದು ಬಿದ್ದದ ತುಂಬು. ನೋಡ್ರಿ ಎಷ್ಟು ಚಂದ ಕಾಣಿಸ್ತೈತಿ ನೋಡ್ರಿ. ಕಲರ್ ಕಾಣಿಸ್ತೈತೆ ಅನ್ಕೊಂಡಿದ್ದೀನಿ ನೋಡ್ರಿ. ಈ ಹೂವಿನಿಂದ ಮಾಡಿದ್ದು ಒಂದು ಟೀ ಯಾರು ಅನ್ಕೋಬಹುದು, ಪಾನಿ ಯಾರು ಅನ್ಕೋಬಹುದು. ತಂಪು ಮಾಡ್ಕೊಂಡಾದ್ರೂ ಕುಡಿಬೋದು, ಬಿಸಿದು ಕುಡಿಬೋದು. ನಾ ಭಾಳ ಬಿಸಿ ಐತಿ, ನಾನು ಆಮೇಲೆ ಕುಡಿತೀನಿ ಇದನ್ನು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ.